ನೋಡಿ ಸಾಬುದಾಣ ಕಿಚಡಿ ಎಷ್ಟೊಂದು ಬಿಡಿ ಬಿಡಿಯಾಗಿ ಬಂದಿದೆ, ತುಂಬಾ ಸಾಫ್ಟಾಗಿ ಬಂದಿದೆ. ಇದು ಉಪವಾಸಕ್ಕೋಸ್ಕರ ಮಾಡುವಂತಹ ಸಾಬುದಾಣ ಕಿಚಡಿ. ಒಂದು 5 ನಿಮಿಷದಲ್ಲಿ ಇದನ್ನು ನೀವು ತಯಾರು ಮಾಡ್ಕೋಬೋದು. ಮತ್ತು ಸಣ್ಣ ಸಣ್ಣ ಟಿಪ್ಸ್ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಹೀಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ಸಾಕಾಗುತ್ತೆ. ಮತ್ತು ಅಡ್ವಾನ್ಸ್ ಹ್ಯಾಪಿ ಶಿವರಾತ್ರಿ ಎಲ್ರಿಗೂ. ಸೊ ಸಾಬುದಾಣ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಸಾಬುದಾಣ ತೊಗೊಂಡಿದ್ದೀನಿ. ನೀವು ದಪ್ಪ ತೊಗೊಂಡ್ರೂ ಭೀ ನಡೆಯುತ್ತೆ, ಸಣ್ಣ ತೊಗೊಂಡ್ರೂ ಭೀ ನಡೆಯುತ್ತೆ. ಇವಾಗ ಮೊದಲಿಗೆ ನಾನು ಇದನ್ನು ಕ್ಲೀನಾಗಿ ಒಂದು ಸ್ವಲ್ಪ ತೊಳ್ಕೊತಿದ್ದೀನಿ. ಬಿಡಿ ಬಿಡಿಯಾಗಿ ಸಾಬುದಾಣ ಕಿಚಡಿ ಬರಬೇಕಂದ್ರೆ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸ್ ಫಾಲೋ ಮಾಡಿದರೆ ಸಾಕಾಗುತ್ತೆ. ಒಂದು 3 ಟಿಪ್ಸ್ ಹೇಳ್ಕೊಡ್ತಿದ್ದೀನಿ. ಸೊ ಮೊದಲಿಗೆ ಇದನ್ನು ನಾನು ಕ್ಲೀನಾಗಿ ತೊಳ್ಕೊಂಡು ಇದಕ್ಕೆ ಮತ್ತೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಇಡ್ತಿದ್ದೀನಿ. ಸೊ ಮೊದಲೇನಾಗಿ ಒಂದು ಸ್ವಲ್ಪ ತೊಳ್ಕೊಂಡಾದ್ಮೇಲೆ ನೀವು ಇಲ್ಲಿ ಎಷ್ಟು ಹಾಕಬೇಕಂದ್ರೆ ಜಾಸ್ತಿ ನೀರು ಹಾಕಬಾರ್ದು. ಸಾಬುದಾಣ ಎಷ್ಟು ಇರುತ್ತೆ ನೋಡಿ ಅಷ್ಟೇ ನೀರು ಹಾಕಬೇಕು. ಜಾಸ್ತಿ ಹಾಕಿದರೆ ಸಾಬುದಾಣ ಸಾಫ್ಟ್ ಆಗುತ್ತೆ, ಬಿಡಿ ಬಿಡಿಯಾಗಿ ಬರೋದಿಲ್ಲ. ಹೀಗಾಗಿ ಈ ಸ್ಟೆಪ್ನ ನೀವು ಇಲ್ಲಿ ಫಾಲೋ ಮಾಡಿ. ಇವಾಗ ನಾನು ಇದಕ್ಕೆ ಒಂದು 2 ಅವರ್ಲಿಂದ 3 ಗಂಟೆ ಆಗೋ ತನಕ ಬಿಡ್ತಿದ್ದೀನಿ. ನೀವು ಬೇಕಾದರೆ ರಾತ್ರಿ ನೆನೆಸ್ಕೊಂಡು ಮುಂಜಾನೆ ಕೂಡ ಮಾಡ್ಕೋಬೋದು. ಓಕೆ, ನಾನು 3 ಗಂಟೆ ಆಗೋ ತನಕ ಬಿಟ್ಟಿದ್ದ, ಪೂರ್ತಿಯಾಗಿ ನೆಂದಿದೆ ಇದು ನೋಡ್ತಿರ್ಬೋದು. ಮತ್ತು ಇಲ್ಲಿ ಇನ್ನೊಂದು ಟಿಪ್ಸು, ಈ ರೀತಿ ಕೈಯಲ್ಲಿ ಹಿಡ್ಕೊಂಡ್ರೆ ಅದು ಕೈಗೆ ಮೆತ್ಕೋಬಾರ್ದು, ಹಸಿ ಹತ್ತಬಾರ್ದು, ಆ ರೀತಿ ಇರಬೇಕಾಗುತ್ತೆ ಸಾಬುದಾಣ. ನಿಮ್ಮ ಸಾಬುದಾಣ ಆ ರೀತಿ ಇಲ್ಲ ಅನ್ನೋದಾದರೆ ಫ್ಯಾನ್ ಗಾಳಿಗೆ ಒಂದು ಸ್ವಲ್ಪನೇ ಡ್ರೈ ಮಾಡ್ಕೊಂಡು ತಗೊಳ್ಳಿ. ಇವಾಗ ಸಾಬುದಾಣ ನೆನೆಸ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು 2 ಆಲೂಗಡ್ಡೆ ಬೇಯಿಸಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ, ಅಂದರೆ ಬೇಯಿಸ್ಕೊಂಡು ಇಟ್ಕೊಂಡಿನಿ ಅಡ್ವಾನ್ಸ್ ಆಗಿ. ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, ಖಾರಕ್ಕೆ ಎಷ್ಟು ಬೇಕಷ್ಟು. ಮತ್ತು ಶೇಂಗಾ ಬೀಜ ಕೂಡ ಅಷ್ಟೇ ಹುರ್ಕೊಂಡು ಸಿಪ್ಪೆ ಸುಲಿದಿಟ್ಕೊಂಡಿನಿ, ವಿಡಿಯೋ ದೊಡ್ಡದಾಗ್ತದೆ ಅಂತೇಳಿ. ನೋಡಿ ಇಷ್ಟೇನು ಬೇಕಾಗಲ್ಲ, ಸ್ವಲ್ಪ ಬೇಕಾಗುತ್ತೆ. ನಾನು ಹಾಗೇ ಸುಮ್ಮನೆ ಹುರ್ಕೊಂಡು ಸಿಪ್ಪೆ ಸುಲಿದಿಟ್ಕೊಂಡಿನಿ. ಇವಾಗ ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಪೌಡ್ರ್ ಮಾಡ್ಕೊತಿದ್ದೀನಿ. ಮತ್ತು ಇಲ್ಲಿ ಶೇಂಗಾ ಬೀಜ ಯಾವ ರೀತಿ ಪೌಡ್ರ್ ಮಾಡ್ಕೋಬೇಕಂದ್ರೆ ಸ್ಮೂತಾಗಿ ಮಾಡ್ಕೋಬಾರ್ದು, ಪೂರ್ತಿಯಾಗಿ ಪುಡಿ ಪುಡಿಯಾಗಿ ಮಾಡ್ಕೋಬಾರ್ದು. ಅಲ್ಲಿ ತರಿಯಾಗಿ ಕಾಣಬೇಕದು ಶೇಂಗಾ ಬೀಜ, ಆ ರೀತಿ ಇದನ್ನು ರುಬ್ಕೊಳ್ಳಿ. ನೋಡಿ ಅಲ್ಲಿ ಕಾಣ್ತಿದೆ ಶೇಂಗಾ ಬೀಜ, ಇದೇ ರೀತಿಯಾಗಿರ್ಬೇಕು ಇದಕ್ಕೆ. ಸೊ ಇವಾಗ ಇದು ರುಬ್ಕೊಂಡಾದ್ಮೇಲೆ ನಾನಿಲ್ಲಿ ಕಡಾಯಿ ಇಟ್ಕೊಂಡಿನಿ. ಕಡಾಯಿನಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ. ಸಾಬುದಾಣ ಮಾಡ್ಬೇಕಂದ್ಕೊಂಡ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ, ಅದು ಮೆತ್ತೋದಿಲ್ಲ ಕಡಾಯಿಗೆ. ಹೀಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಾದ್ಮೇಲೆ ಗರಮ್ ಆಗಿದೆ. ಇವಾಗ ಗರಮ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ಓಕೆ, ಇವಾಗ ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ಇದೇನು ನಾನ್ ಸ್ಟಿಕ್ ಕಡೆ ಅಲ್ಲ, ನಾರ್ಮಲಾಗಿ ನಾವು ಕಬ್ಬಿನ ತವನೇ ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ಇದರಲ್ಲಿ ಕೂಡ ಪರ್ಫೆಕ್ಟಾಗಿ ಮಾಡ್ಕೋಬೋದು ಸಾಬುದಾಣ. ಓಕೆ ನೋಡಿ, ಇವಾಗ ಮೊದಲಿಗೆ ನಾನಿಲ್ಲಿ ಆಲೂಗಡ್ಡೆನ ಹಾಕ್ಕೊತಿದ್ದೀನಿ. ಆಲೂಗಡ್ಡೆ ಬೇಯಿಸುವಾಗ ತುಂಬಾ ಸಾಫ್ಟಾಗಿ ಬೇಯಿಸ್ಕೋಬಾರ್ದು, ಸ್ವಲ್ಪ ಹಾರ್ಡೇ ಬೇಯಿಸ್ಕೊಳ್ಳಿ. ಅಂದರೆ ಪೂರ್ತಿ ಹಾರ್ಡ್ ಕೂಡ ಇರಬಾರ್ದು, ಸ್ವಲ್ಪ ನೋಡ್ಕೊಂಡು ಹಾರ್ಡ್ ಬೇಯಿಸ್ಕೊಳ್ಳಿ. ಇವಾಗ ಸಾಬುದಾಣ ಹಾಕೋಕ್ಕಿಂತ ಮೊದಲು ಮೆಣಸಿನ್ಕಾಯಿ ಮತ್ತು ಇವು ಆಲೂಗಡ್ಡೆ ಹುರ್ಕೊಂಡು ಆದಮೇಲೆ ಸಾಬುದಾಣ ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಸಾಬುದಾಣ ಹಾಕ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಪೂರ್ತಿಯಾಗಿ ಡ್ರೈ ಆಗಿದೆ ಸಾಬುದಾಣ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪವಾಸಿನ ಉಪ್ಪು ಹಾಕ್ಕೊತಿದ್ದೀನಿ. ನೀವಿಲ್ಲಿ ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು. ಇವಾಗ ಎಲ್ಲ ಸೇರಿಸಿ ಹಾಗೆಯೇ ನಾನು ಇದನ್ನು ಹುರ್ಕೊತಿದ್ದೀನಿ. ಇಲ್ಲೇ ಪೌಡರ್ ಹಾಕೋಬಾರ್ದು, ಶೇಂಗಾ ಬೀಜ ಪೌಡರ ಇಲ್ಲೇ ಹಾಕಿದರೆ ಏನಾಗುತ್ತೆ, ತಳ ಹಿಡ್ಕೊಳ್ಳುತ್ತೆ ಅದು ಪೌಡರ. ಹೀಗಾಗಿ ಒಂದು 2-3 ನಿಮಿಷ ಮೊದಲಿಗೆ ಈ ಸಾಬುದಾಣ ನಾನು ಹುರ್ಕೊತೀನಿ ಹಬೆಯಲ್ಲಿ. ಹುರ್ಕೊಂಡು ಆದಮೇಲೆ ಶೇಂಗಾ ಬೀಜ ಪೌಡರ್ನ ಹಾಕ್ಕೊತೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಆಗೋ ತನಕ ಇದಕ್ಕೆ ಮುಚ್ಚಿಡ್ತಿದ್ದೀನಿ. ಇವಾಗ 2-3 ನಿಮಿಷ ಆಗಿದೆ. ಇವಾಗ ಸಾಬುದಾಣ ಸುಮಾರು 60% ಆಗೋ ತನಕ ಬೆಂದಿದೆ. ಇವಾಗ ಸ್ವಲ್ಪ ಸಾಬುದಾಣ ಇದೆ ಅಲ್ವಾ, ಹೀಗಾಗಿ ಇವಾಗ ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಶೇಂಗಾ ಪೌಡರ್ ಹಾಕ್ಕೊತಿದ್ದೀನಿ. ಇವಾಗ ಇದರಲ್ಲಿ ನಾನು ಶೇಂಗಾ ಪೌಡರ್ನ ಹಾಕ್ಕೊತಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಾಕ್ಕೋಬೋದು. ಮೊದಲೇ ಹಾಕಿದರೆ ಏನಾಗುತ್ತೆ, ಹೊತ್ತುತ್ತೆ ಅದು. ಹೀಗಾಗಿ ಒಂದು 70% ಆಗೋ ತನಕ ಬೇಯಿಸ್ಕೊಳ್ಳಿ. ಹಾಗೇ ಬೆಂದಾದಮೇಲೆ ಇದನ್ನು ನಾನು ಶೇಂಗಾ ಪೌಡರ್ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ, ನಿಮಗೆ ಎಷ್ಟು ಬೇಕಷ್ಟು ನೀವು ಇಲ್ಲಿ ಹಾಕ್ಕೋಬೋದು. ನಾನು ಎಷ್ಟು ಪೌಡರ್ ಮಾಡಿದ್ನಲ್ಲ ಅಷ್ಟು ಹಾಕಿಲ್ಲ, ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿನಿ. ಇವಾಗ ಶೇಂಗಾ ಬೀಜ ಪೌಡರ್ ಹಾಕ್ಕೊಂಡಿದ್ದು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲನೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ನಾನು. ಆಲ್ಮೋಸ್ಟ್ ಆಗಿದೆ ಇದು, ಆದರೂ ನಾನು ಸಾಫ್ಟಾಗಿ ಬರಲಿ ಅಂತೇಳಿ ಇನ್ನೂ ಒಂದು 2 ನಿಮಿಷ ಆಗೋ ತನಕ ಇದಕ್ಕೆ ಮುಚ್ಚಿಡ್ತಿದ್ದೀನಿ. ಇವಾಗ 2 ನಿಮಿಷ ಆಗಿದೆ. 2 ನಿಮಿಷ ಆದಮೇಲೆ ಮತ್ತೆ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಪರ್ಫೆಕ್ಟಾಗಿ ಬಂದಿದೆ ಸಾಬುದಾಣ ಕಿಚಡಿ. ನೋಡಿ ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಾಣ್ತಿದೆ ಅಂಥೇಳಿ. ಈ ಶಿವರಾತ್ರಿಗೆ ನೀವು ಕೂಡ ಖಂಡಿತ ಒಂದು ಸ್ವಲ್ಪ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಎಷ್ಟು ಸರಳವಾಗಿ ಮಾಡ್ಕೋದಲ್ವಾ. ಈ ಸಣ್ಣ ಟಿಪ್ಸ್ನ ಫಾಲೋ ಮಾಡಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆ, ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.